ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಕಾವ್ಯ ಕಾವ್ಯ. ಯಾಕೆ ಕಾವ್ಯ ಅವರು? ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಿದಾರೆ, ತುಂಬಾ ಒಳ್ಳೆಯವ್ರು, ಇನ್ನೋಸೆಂಟ್, ಹಾ, ಚೆನ್ನಾಗಿ ಮಾತಾಡ್ತಾರೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಅವರೇ ಚೆನ್ನಾಗಿ ಆಡ್ತಿಲ್ಲ. ಅಶ್ವಿನಿ ಮೇಡಮ್ ತುಂಬಾ ರ್ಯೂಡ್ ಆಗಿದ್ದಾರೆ. ಹಾ. ಅವ್ರು ಸ್ವಲ್ಪ ಬದಲಾಗ್ಬೇಕು. ಹ್ಮ್. ಇನ್ನೋಸೆಂಟ್ ಆಗಿದ್ರೆ ಏನೋ ಮುಂದೆ ಅವ್ರು ಹೋಗ್ಬೋದು. ಅಂಡ್ ಜಾನ್ವಿ ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ಅದರಿಂದ ಚೆನ್ನಾಗಿ ಆಡ್ತಿಲ್ಲ ಅವರು. ಓಕೆ. ಬಕೆಟ್ ಯಾರು ಹಿಡಿತಿದಾರೆ ಅನ್ಸುತ್ತೆ? ಬಗ್ಗೆ ಜಾಹ್ನವಿ. ಯಾರಿಗೆ? ಅಶ್ವಿನಿಗೆ. ಯಾಕೆ ಹಂಗ ಅನ್ಸುತ್ತೆ? ಅವ್ರು ನೋಡಿದ್ರೆ ಹಂಗೆ ಅನ್ಸುತ್ತೆ. ಹಾ. ಅವ್ರು ಯಾವಾಗ್ಲೂ ಅವರಿಂದಾನೇ ಓಡಾಡ್ತಿರ್ತಾರೆ. ಹಾ. ಅವ್ರಾಗಿದ್ದ ಅವ್ರು ಓಡಾಡಿದ್ರೆ ಹೆಂಗೋ ಇನ್ನೋಸೆಂಟ್ ಆಗಿ ಆಡ್ಬೋದು ಮುಂದೆ ಚೆನ್ನಾಗಿ. ಅಷ್ಟೇ. ಮೇಡಮ್ ಊಸರವಳ್ಳಿ ಏನಾದ್ರೆ ಯಾರು ಹೇಳ್ತೀರಾ? ಉಸಿರುವಳ್ಳಿ ಬಂದು ಕಾಕ್ರೋಚ್. ಯಾಕೆ ಅವರು? ಅವ್ರು ಚೆನ್ನಾಗಿ ಆಡ್ತಿಲ್ಲ, ಯಾವ್ದೇ ಒಂದು ಟಾಸ್ಕ್ ಕೊಟ್ರು ಅವ್ರು ಸರಿಯಾಗಿ ನಿಭಾಯಿಸಕ್ ಬರ್ತಿಲ್ಲ. ಹಾ. ಅವರು ಅದೊಂಚೂರು ಕಲ್ತ್ಕೋಬೇಕು. ಅವ್ರು ಕನ್ನಡನೇ ಸರಿಯಾಗಿ ಬರ್ತಿಲ್ಲ ಅಂತ ಅಂದ್ಮೇಲೆ ಇನ್ ಟಾಸ್ಕ್ ಎಲ್ಲಿಂದ ನಿಭಾಯಿಸ್ತಾರೆ. ಓಕೆ. ಕುತಂತ್ರಿ ಏನಾದ್ರೆ ಯಾರು ಹೇಳ್ತೀರಾ? ಕುತಂತ್ರಿ ಯಾರು? ಇವ್ರು ಅಶ್ವಿನಿ. ಅಶ್ವಿನಿ ಅವ್ರೆ. ಎಲ್ಲ ಅವ್ರೆ ಅಂತೀರಾ? ಟಾಪ್ ಒನ್ ಅಲ್ಲಿ ಯಾರು ಬರ್ಬೇಕು? ಗಿಲ್ಲಿ ಬರ್ಬೇಕು. ಟಾಪ್ ಟೂ ಅಲ್ಲಿ? ಟಾಪ್ 2 ಕಾವ್ಯ. ಟಾಪ್ ಟೂ ಅಲ್ಲಿ ಕಾವ್ಯ. ಈಗ ಕಾವ್ಯ ಗಿಲ್ಲಿ ಅಂತ ಅಂದ್ರೆ ಇವಾಗ ಕಾವ್ಯ ಅವರು ಗಿಲ್ಲಿಗೆ ಅಣ್ಣ ಅಂತ ಕರೀತಿದ್ದಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ಅವ್ರಿಬ್ರು ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ. ಹಾ. ಅಣ್ಣ ಆಗಿದ್ರೆ ಏನೋ ಅಷ್ಟು ಚೆನ್ನಾಗಿರಲ್ಲ. ಅವ್ರಿಬ್ರು ಒಂದಾಗ್ಬೇಕು. ವಿಜಯ್ ಸುದೀಪ್ ಸರ್ ನೋಡ್ಬೇಕು, ಅವ್ರಿಬ್ರು ಒಂದ್ ಮಾಡ್ಬೇಕು. ಈ ವೀಕ್ ಮನೆಯಿಂದ ಹೊರಗಡೆ ಯಾರು ಬರ್ಬೇಕು ಅನ್ಸುತ್ತೆ? ಅಶ್ವಿನಿ ಇಲ್ಲಂದ್ರೆ ಜಾಹ್ನವಿ. ಅವ್ರಿಬ್ರು ಒಬ್ರು ಬರ್ಬೇಕು. ಅವ್ರಿಬ್ರು ಓಕೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ನನ್ನ ಫೇವರೇಟ್ ಸೂರಜ್. ಸೂರಜ್. ಯಾಕೆ? ನೋಡಕ್ ತುಂಬಾ ಚೆನ್ನಾಗಿತ್ತು. ಹಾ. ನೋಡಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆನೆ ಅವನ ಬಗ್ಗೆ ನನಗೆ ಗೊತ್ತಾಗಿತ್ತು. ಆಮೇಲೆ ಅವನ ಅಕೌಂಟ್ ಎಲ್ಲ ನೋಡ್ದೆ, ಹಾ. ಅವನ್ ರೀಲ್ಸ್ ಎಲ್ಲ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಓಕೆ. ಯಾರು ಮೈಸೂರು ಅವನು ಅದನ್ನು ಹಾ. ಇಷ್ಟ. ಯಾರು ಚೆನ್ನಾಗಿ ಆಡ್ತಿದಾರೆ ಬಿಗ್ ಬಾಸ್ ಮನೇಲಿ? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಅಂತ ಯಾಕೆ ಅವ್ರನ್ನ ಹೇಳಿದ್ರಿ? ಅವನ್ ಕಾಮಿಡಿ ಮಾಡ್ಕೊಂಡು ಎಲ್ಲ ಜೊತೆ ಆಟನೂ ಆಡ್ಕೊಂಡು ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ Okay. ಅನ್ಸುತ್ತೆ. ಯಾರು ಚೆನ್ನಾಗಿ ಆಡ್ತಿಲ್ಲ? ಅಶ್ವಿನಿ ಗೌಡ ಯಾಕೆ? ಅನ್ಸುತ್ತೆ. ಯಾಕೆ ಅವರು? ಏನೋ ಇಷ್ಟ ಆಗ್ಲಿಲ್ಲ ಅವ್ಳ ಆಡೋದು. ಅವ್ರು ಆಡೋದು ಇಷ್ಟ ಆಗಿಲ್ಲ. ಹಾ. ಓಕೆ. ಅಲ್ಲಿಂದ ಇಲ್ಲಿ ತಂದಾಕ್ತಾಳೆ ಸುಮ್ನೆ ಅವಳು. ಹ್ಮ್. ಓಕೆ. ಬಿಗ್ ಬಾಸ್ ಮನೇಲಿ ಬಕೆಟ್ ಯಾರು ಹಿಡಿತಾರೆ ಅನ್ಸುತ್ತೆ ನಿಮ್ಗೆ? ರಾಶಿಕನೇ ಸೂರಜ್ ಬಕೆಟ್ ಹಿಡಿತಾ ಇದ್ದಾಳೆ ಅನ್ಸುತ್ತೆ. ಯಾಕೆ ಹಂಗ ಅನಿಸ್ತು? ಅವ್ನ್ ಬಂದ್ಮೇಲಿಂದ ಅವಳ ಜೊತೆ ಅವಳು ಇರೋದು ಅದನ್ನ ನೋಡಿದ್ರೆ ಬಕೆಟ್ ಹಿಡಿತಾ ಇದ್ದಾಳೆ ಅವಳು ಅಂತ ಅನ್ಸುತ್ತೆ. ಓಕೆ. ಕುತಂತ್ರಿ ಏನಾದ್ರೆ ಯಾರು ಹೇಳ್ತೀರಾ? ಅಶ್ವಿನಿ ಗೌಡ. ಯಾಕೆ? ರೀಸನ್ ಕೇಳ್ಬೇಡಿ. ರೀಸನ್ ಕೇಳ್ಬೇಡಿ ಅಷ್ಟೇ. ಅವಳ ಆಟ ಆಡೋದೇ ನಂಗೆ ಇಷ್ಟ ಇಲ್ಲ. ಅವಳು ಫಸ್ಟ್ ಹೋದ್ರೆ ನಾಮಿನೇಟ್ ಆದ್ರೆ ಸಾಕು. ಓಕೆ. ರಘು ಅವರು ಕ್ಯಾಪ್ಟನ್ ಆದ್ರು. ಕ್ಯಾಪ್ಟನ್ ಆಗಿರೋದಕ್ಕೆ ಏನ್ ಹೇಳ್ತೀರಾ? ಬೇರೆಯವ್ರಿಗೆ ಕೊಡ್ಬೋದಿತ್ತು ಕ್ಯಾಪ್ಟನ್ಸಿ ಅನ್ಸುತ್ತೆ. ಆಕ್ಚುಲಿ ಅವ್ರಿಬ್ರು ಅದೇ ಟಾಸ್ಕ್ ಇತ್ತಲ್ಲ 3 ಜನದ್ದು, ಹಾ. ಅವಾಗ ಸೂರಜ್ ನಾನ್ ತಗೊಳಲ್ಲ, ಮನೆಯವ್ರ ಪರವಾಗಿರ್ತೀನಿ ಅಂತ ಹೇಳ್ದ. ಅವನ್ನೇ ಕ್ಯಾಪ್ಟನ್ ಮಾಡಿದ್ರೆ ಆಗ್ತಾ ಇತ್ತು ಅನ್ಸುತ್ತೆ. ಓಕೆ. ರಘು ಅವರು ಕ್ಯಾಪ್ಟನ್ ಆದ್ಮೇಲೆ ಅಶ್ವಿನಿ ಅವ್ರಿಗೆ ಕಳಪೆ ಕೊಟ್ಟು ಜೈಲಿ ಹಾಕಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಖುಷಿ ಆಯ್ತು. ಖುಷಿ ಆಯ್ತು. ಯಾಕೆ? ಅವಳು ಜೈಲಲ್ಲೇ ಇರ್ಲಿ ಬಿಡಿ. ಅಲ್ಲೇ ಇದ್ರೆ ಒಳ್ಳೇದು ಅಂತೀರಾ? ಹೌದು. ಓಕೆ. ಊಸರವಳ್ಳಿ ಏನಾದ್ರೆ ಯಾರು ಹೇಳ್ತೀರಾ ಬಿಗ್ ಬಾಸ್ ಮನೇಲಿ? ಕಾಕ್ರೋಚ್ ಅನ್ಸುತ್ತೆ. ಯಾಕೆ? ಅವ್ನ ಎಲ್ರ ಜೊತೆ ಚೆನ್ನಾಗಿರ್ತಾನೆ, ಮತ್ತೆ ಅಲ್ಲಿಂದ ಇಲ್ಲಿ ತಂದಾಕ್ತಾನೆ. ಓಕೆ. ಗಿಲ್ಲಿಗೆ ಕಾವ್ಯ ಅವರು ಅಣ್ಣ ಅಂತ ಅಂದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ ಫೀಲಿಂಗ್ಸ್ ಇತ್ತು ಅನ್ಸುತ್ತೆ ಅವಳ ಅಣ್ಣ ಅಂತ ಹೇಳ್ಬಾರ್ದಿತ್ತು. ಹಾ. ಅವಳಿಗೋಸ್ಕರ ಅವ್ನ್ ಶೇವಿಂಗ್ ಎಲ್ಲ ಮಾಡ್ಕೊಂಡ. ಮಾಡ್ಕೊಂಡ್ ಮೇಲೆ ಅಣ್ಣ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು. ಹೌದು. ಹಾ. ಹಂಗ ಅನ್ಬಾರ್ದಿತ್ತು ಅವಳು. ಆಕ್ಚುಲಿ ಅವ್ನ್ ಗರ್ಟ್ ಆಗಲ್ವಾ. ಈ ವೀಕ್ ಮನೆಯಿಂದ ಯಾರು ಹೊರಗ್ ಬಂದ್ರೆ ಚೆನ್ನಾಗಿರುತ್ತೆ? ಅಶ್ವಿನಿ. ಅಶ್ವಿನಿ ಅವ್ರು ಯಾಕೆ ಹೊರಗ್ ಬರ್ಬೇಕು? ಅವಳಲ್ಲಿ ಇರಕ್ ಅರ್ಹತೆ ಇಲ್ಲ ಅನ್ಸುತ್ತೆ ನಂಗೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವ್ರೇಟ್ ಯಾರು ಬ್ರೋ? ಗಿಲ್ಲಿ. ಗಿಲ್ಲಿ. ಯಾಕೆ? ಅಂದ್ರೆ ಅವರು ಹಳ್ಳಿ ಹುಡುಗ ಅಲ್ವಾ, ಹಳ್ಳಿ ಹುಡುಗ ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು. ಹಾ. ಆಮೇಲೆ ಅವಂಗೆ ಸಪೋರ್ಟ್ ಮಾಡ್ತೀವಿ ನಾವು ಜಾಸ್ತಿ. ಓಕೆ. ಗಿಲ್ಲಿ ಅವರು ಫೇಕ್ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಗಿಲ್ಲಿ ಯಾವಾಗ್ಲೂ ಒರಿಜಿನಲ್ ಆಟ ಆಡ್ತೇನೆ. ಹಾ. ಆಮೇಲೆ ಗಿಲ್ಲಿದು ಈ ಹೊಸ ಲುಕ್ ಚೆನ್ನಾಗೈತೆ, ಮೀಸೆ ಬಿಟ್ಟಿರೋದು. ಹಾ. ಆಮೇಲೆ ಗಿಲ್ಲಿ ಚೆನ್ನಾಗಿ ಹಳ್ಳಿ ಅಮೌಂಟ್ ಬ್ರೋ ಬಿಗ್ ಬಾಸ್ ಮನೇಲಿ ಬಕೆಟ್ ಹಿಡಿತಿದ್ದಾರೆ ಅಂದ್ರೆ ಯಾರು ಬ್ರೋ? ಬಕೆಟ್ ಹಿಡಿಯೋದು ಅಂದ್ರೆ ಅಶ್ವಿನಿ ಗೌಡ. ಬ್ರೋ ಊಸರವಳ್ಳಿ ಏನಾದ್ರೆ ಯಾರು ಹೇಳ್ತೀರಾ ಬಿಗ್ ಬಾಸ್ ಮನೇಲಿ? ಕಾವ್ಯ. ಕಾವ್ಯ. ಯಾಕೆ ಬ್ರೋ? ಅಂದ್ರೆ ಈಗ ಗಿಲ್ಲಿ ಜೊತೆ ಇದ್ಲು ಮೊದ್ಲು, ಈಗ ಯಾರೋ ಹೊಸಬ ಬಂದ್ಮೇಲೆ ಹೊಸಬ ಜೊತೆ ಹಾ. ಅಷ್ಟೇ. ಅದರಿಂದ ಕಾವ್ಯ ಅಂತನಾ? ಕಾವ್ಯ. ಬ್ರೋ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಕೊಡೋದ್ರೆ ಯಾರು ಕೊಡ್ತೀರಾ? ಫಸ್ಟ್ ಪ್ಲೇಸ್ ಗಿಲ್ಲಿ. ಹಾ. ಸೆಕೆಂಡ್ ಪ್ಲೇಸ್ ಕೊಡೋದಾದ್ರೆ ಚಂದ್ರಪ್ರಭಾ. ಚಂದ್ರಪ್ರಭಾ. ಯಾಕೆ ಚಂದ್ರಪ್ರಭಾ ಸೆಕೆಂಡ್? ಚಂದ್ರಪ್ರಭಾ ಅಂದ್ರೆ ಬಡವ್ರ ಮನೆಯಿಂದ ಹಾ. ಅಂದ್ರೆ ಅವ್ನು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಆಮೇಲೆ ಅವನು ಚಿಕ್ಕದಿಂದ ದೊಡ್ಡ ವೇದಿಕೆಗೆ ಅವನಕ್ಕೆ ಅವನು ಬೆಳಿಗ್ಗೆ. ಹಾ. ಓಕೆ ಬ್ರೋ, ಈ ವೀಕ್ ಮನೆವರೆಗೆ ಯಾರು ಬರ್ಬೇಕು ಅನ್ಸುತ್ತೆ? ಅಶ್ವಿನಿ ಗೌಡ ಅವಳೇ. ಅಶ್ವಿನಿ. ಯಾಕೆ ಬ್ರೋ?
ಅಂದ್ರೆ ಅವಳು ಮಾತು ಸರಿಯಾಗಿ ಆಡಲ್ಲ. ಹಾ. ಅಂದ್ರೆ ಒಂದೊಂಥರ ಮಾತಾಡ್ತಾಳೆ ಅವಳು. ಹ್ಮ್